ನೀರು ಕೊಡಲಿ ಇಲ್ಲವೇ ಕುರ್ಚಿ ಬಿಡಲಿ. ಕಾಳಿ ನದಿಯಿಂದ ಕೆರೆ ತುಂಬಿಸುವ ಯೋಜನೆಗೆ ಒತ್ತಾಯಿಸಿ ಹಳಿಯಾಳದಲ್ಲಿ ವಾರದಿಂದ ಬೃಹತ್ ಪ್ರತಿಭಟನೆ. ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಮಹತ್ವದ ಯೋಜನೆಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ, ಕಬ್ಬು ಬೆಳೆಗಾರರ ಹಿತ ಸಂರಕ್ಷಣಾ ಸಮಿತಿ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಕನ್ನಡ ಜಿಲ್ಲೆ ಹಳಿಯಾಳ ಘಟಕ ನೇತೃತ್ವದಲ್ಲಿ ಕಳೆದ ಒಂದು ವಾರದಿಂದ ಹಳಿಯಾಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ತಾಲೂಕಿನ ರೈತರು ಮತ್ತು ಕಬ್ಬು ಬೆಳೆಗಾರರು ನೀರಿನ ಅಭಾವದಿಂದ ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದು, ಕಾಳಿ ನದಿಯಿಂದ ಕೆರೆಗಳನ್ನು ತುಂಬಿಸುವ ಯೋಜನೆ ಜಾರಿಯಾದರೆ ಕೃಷಿಗೆ ಅಗತ್ಯವಾದ ನೀರಾವರಿ ಸೌಲಭ್ಯ ಲಭ್ಯವಾಗುತ್ತೆ ಎಂದು ಸಂಘಟನೆಯ ಮುಖಂಡರು ತಿಳಿಸಿದ್ದಾರೆ. ಪ್ರತಿಭಟನೆ ವೇಳೆ ರೈತರು ನೀರು ಕೊಡಲಿ ಇಲ್ಲವೇ ಕುರ್ಚಿ ಬಿಡಲಿ, ನೀರು ನಮ್ಮ ಜನ್ಮಸಿದ್ಧ ಹಕ್ಕು, ಅದು ಈಗಲೇ ಬೇಕು ಎಂಬ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟದಲ್ಲಿ ರೈತರು, ಕಬ್ಬು ಬೆಳೆಗಾರರು, ಮಹಿಳೆಯರು, ಯುವಕರು, ಯುವತಿಯರು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ. ವಿಭಾಗದ ಶಾಸಕ ಆರ್.ವಿ. ದೇಶಪಾಂಡೆ ಅವರು ರೈತರ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಮಟ್ಟದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಕಾಳಿ ನದಿಯಿಂದ ಹಳಿಯಾಳ ತಾಲೂಕಿನ ಕೆರೆಗಳನ್ನು ತುಂಬಿಸುವ ಯೋಜನೆಯನ್ನು ಶೀಘ್ರವಾಗಿ ಜಾರಿಗೊಳಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಸರ್ಕಾರ ಶೀಘ್ರವಾಗಿ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು ಎಂದು ಸಂಘಟನೆಯ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳ ಹಳಿಯಾಳ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ದಯಮಾಡಿ ಈ ಒಂದು ನಮ್ಮ ಮರಗು ಈ ರೈತರ ಮೇಲೆ ರಸ್ತೆ ಮೇಲೆ ಮುಳುಗಲ್ಲ, ಇವರಿಗೆ ಪಾಪ ಆಗ್ತದೆ. ಹಲೋ ಪಜೆಸ್ 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 ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಳ್ಯಾಳ ತಾಲೂಕಿನ ರೈತರಿಗೆ ಜೋರೇ ಬರ್ಲಿ. ಯಾಕೆ ಶಕ್ತಿ ಇಲ್ಲ ದೇಶಪಾಂಡೆ ಸಾಹೇಬ್, ಹಂಗ ನೀರು ಬಿಡುದಿಲ್ಲ ಮತ್ತೆ ನಿಮಗ. ಬೇಕೇ ಬೇಕು, ಬೇಕೇ ಬೇಕು. ಹಳ್ಯಾಳ ತಾಲೂಕಿನ ರೈತ ತಾಯಂದಿರಿಗೆ, ಹಳ್ಯಾಳ ತಾಲೂಕಿನ ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಜವಾನ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನಿಮ್ಗೆ ತ್ರಾಸ ಆದ್ರಲ್ಲಿ ಪೆಂಡಾಲ್ನಾಗ ಹೋಗ್ರಿ, ಎಲ್ಲಾರು ಬರ್ರಿ ಕಡೆ ಅಲ್ಲಿ ಪೆಂಡಾಲ್ನಾಗ ಕೂಡ್ರಿ, ಅಲ್ಲಿ ನೆರಳಿಗೆ ಕೂಡ್ರಿ, ಎಲ್ಲಾರು ಬರ್ರಿ, ನೀವೆಲ್ಲ ಒಳಗ್ ಬರ್ರಿ. ಕೆರೆಗಳಿಗೆ ಪೆಂಡಾಲ್ನಾಗ ಹೋಗ್ರಿ. ಯಾವ ಸಗಳೆ ಯಾವ ಕೆರೆಗಳಿಗೆ ನೀರು ತುಂಬಿಸಿದರಿಗೆ, ರೈತ ವಿರೋಧಿ ರಾಜ್ಯದ ಉಪಮುಖ್ಯಮಂತ್ರಿಗೆ, ಕೆರೆಗೆ ನೀರು ತುಂಬದ ರಾಜ್ಯದ ಮುಖ್ಯಮಂತ್ರಿಗೆ, 9 ವರ್ಷಗಳಿಂದ ಈ ಭಾಗದ ಮೋಸ ಮಾಡುತ್ತಿರುವ ರೈತರಿಗೆ ರಾಜ್ಯದ ಮುಖ್ಯಮಂತ್ರಿಗೆ, ರೈತ ವಿರೋಧಿ ಶಾಸಕರಿಗೆ, ರೈತ ವಿರೋಧಿ ಶಾಸಕರಿಗೆ, ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿಗೆ, ರೈತ ವಿರೋಧಿ ಜಿಲ್ಲಾ ಉಸ್ತುವಾರಿಗೆ ಇವತ್ತೇ ನೀರನ್ನು ಬಿಡಲೇಬೇಕು, ಬಿಡಲೇಬೇಕು, ಬಿಡಲೇಬೇಕು. ಇವತ್ತೇ ನೀರನ್ನು ಹರಿಸಲೇಬೇಕು. ಪಜೆಸ್ 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 पानी पाहिजे, पजेस पाणी पाहिजे. काय होत देण्याची तुम्ही सरल्याशी तो भाग इकला. पजेस पाहिजे, पाणी पाहिजे, पजेस पाहिजे, पाणी पाहिजे. तर मी देशपांडेस काय ना म्हणते कसं आहे. पजेस पाहिजे, पाणी पाहिजे, पजेस पाहिजे, पाणी पाहिजे. ನೀರಿಗಾಗಿ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು, ನೀರು ಬೇಕು. ಹಳಿಯಾಳ ತಾಲೂಕಿನ ರೈತರಿಗೆ ನೀರು ಕೊಡದೇ ಇರುವಂತ ಆರ್.ವಿ. ದೇಶಪಾಂಡೆಗೆ ಹೇಳುತ್ತಿದ್ದಾರೆ. ಕೇವಲ ಸರ್ಕಾರದ ಆದ್ರಿಂದ ಮಾಡಿ ರೈತರೆಲ್ಲ ಜಾಗೃತಿ ಮಾಡಿ
ಇವತ್ತು ಬೀದಿಗೆ ತಂದು ರಸ್ತೆ ಒಳಗೆ ಕೂತ ಈ RV ದೇಶಪಾಂಡೆ ಸಾಹೇಬರಿಗೆ, ಈ ರಾಜ್ಯದ ಮುಖ್ಯಮಂತ್ರಿಗೆ, ಉಪಮುಖ್ಯಮಂತ್ರಿಗೆ, ಈ ನೀರಾವರಿ ಚೀಫ್ ಇಂಜಿನಿಯರ್ಗ ಕಾಂಟ್ರಾಕ್ಟರ್ ಬುದ್ಧಿ ಹೇಳುವಂತ ಪದ್ಧತಿ ರೈತ ಸಂಘ ಮಾಡತ್ತದ ಅಂತೇಳಿ ಇವತ್ತು ಎಚ್ಚರಾಗ್ಯಾರ. ಅದಕ್ಕಾಗಿ ತಕ್ಷಣ ಅವರು ಇಲ್ಲಿ ಬರ್ಲೇಬೇಕು. ಬರೋ ಮಟ್ಟ ನಾವ್ ಯಾರು ಹೋಗವ್ರನ್ರಿ? ಯಾರು ಹೋಗುದಿಲ್ಲ. ಇನ್ನ ನನ್ನ ರೈತರು ಕೂಡ ಬರತಾರ, ನೋಡತಾರ. ಅವ್ರು ಹಳ್ಳಿಯಾಳದಾಗ ಏನ್ ಬಹುಶಃ ಇದೇನು ಮುಗಿತಾಯ್ತು, ಮತ್ ನಾವ ರೆಡಿಯಾಗಿ 2 ಗಂಟೆಗೆ ಬರಬೇಕು ಅಂತ ಹೇಳಿ ಕಾಯತಾರ. ಹಳ್ಳಿಯಾಳ ತಾಲೂಕಿನ 100 ಹಳ್ಳಿ ರೈತರು ಕಾಯತಾರ. ಕೆಲವು ಜನನ್ನ ಇವ್ರ ರಾಜಕಾರಣ ವ್ಯವಸ್ಥೆ ಅಂದ್ರೆ ಅಂದಿಸಿರ್ತಾರ. ಯಾರು ಹಂಚಬೇಕಾಗಿಲ್ಲ. ನಾವೇನಿಲ್ಲಿ ಕುಮಾರ್ ಬೋಟೆ GOG MLA ಆಗ್ಬೇಕಂತೇಳಿ ಹೋರಾಟ ಮಾಡತ್ತಿಲ್ಲ. ನೋಡ್ರಿ, ಆ ಪುಣ್ಯಾತ್ಮರು ಇಬ್ಬರು ನನಗ್ ಗೊತ್ತೈತಿ, 3-4-5 ವರ್ಷದಿಂದ ನಿಮಗ 2300 ರೂಪಾಯಿ ರೇಟ್ ಕೊಡ್ತೀರಿ ಇಲ್ಲಿ, ಹೌದಿಲ್ರಿ? 2300 ರೂಪಾಯಿ ಒಂದು ಟನ್ನಿಗೆ ಕೊಡ್ತೀರ. ಇವೆರಡು ಹುಲಿಗಳು ರೆಡಿಯಾಗಿ ನಿಮ್ಮೆಲ್ಲ ಕಬ್ಬು ಬೆಳೆಗಾರನ ಕರ್ಕೊಂಡ ಹೋರಾಟ ಮಾಡಿ ಇವತ್ತು 3300 ರೂಪಾಯಿ ಹಣ ಕೊಡಿಸ್ತಕ್ಕಂಥ ಕೆಲಸವನ್ನ ನಮ್ಮ ರೈತ ಸಂಘದ ನಾಯಕರು ಮಾಡಿರ್ತಕ್ಕಂಥದ್ದು. ಯಾರು ಪಕ್ಷದವರು ಇಲ್ಲಿ ಕೂಡ ಮಾಡಲಿಲ್ಲ. ಯಾಕಂದ್ರ ರೈತರಿಗೆ ರೈತರ ಆಗವ್ರ, ರೈತರ ಒಕ್ಕಟ್ಟಾಗಬೇಕು. ಯಾಕಂತಂದ್ರ ನಮ್ ದೇಶಪಾಂಡೆ ಸಾಹೇಬ್ರಿಗೆ ಅದು ಅವರೆಲ್ಲ ಅಗರ್ಭ ಶ್ರೀಮಂತರದಾರ, ಸಾವಿರಾರು ಕೋಟಿ ಮಾಡಿದಾರ. ನಿಮ್ಮ ಬೋರ, ನಿಮ್ಮ ಸಾಲ ಅವ್ರಿಗೆಲ್ಲ ಚಿಂತೆ ಕಾಣ್ಬೇಕು. ಬಹುಶಃ ಚಿಂತೆ ಮಾಡ್ಸಕ್ಕಾಗಿ ಇವತ್ತ ಹಳ್ಳ್ಯಾಳ ಸರ್ಕಲ್ದಾಗ ನಾವೆಲ್ಲ ಕೂಡ ಯಾದಗಿರಿ, ಬಿಜಾಪುರ, ನಿಪ್ಪಾಣಿ, ಇಡೀ ಬೆಳಗಾವಿ